ಬಸಪ್ಪನ ಮಗಳು ಏನಾಯ್ತು? ಬಸಪ್ಪನ ಮಗಳು ಏನು ಲಗ್ನ ಮಾಡಿದ್ರಿ? ಮಾಡಿರತ್ರಿ. ಮಾಡಿದ್ರು ಯಾವ್ರಿಗೆ ಕೊಟ್ರಿ? ಬರ್ರಿ ಯಾಕೋರ ಆರಾಮ್ರಿ? ಆರಾಮ್ ನೋಡ್ರಿ. ನೀವ್ ಆರಾಮ್ರಿ? ನಾವು ಆರಾಮದೇ ನೋಡ್ರಿ. ನೀವ್ ಆರಾಮ್ರಿ? ಆಯಿ ಆರಾಮ್ ನೋಡ್ರಿ. ಹಾ ಬಿಸ್ಲಾಗ ಹೊಂಟ್ರಲ್ಲ, ನೀರು ಕುಡಿಯತ್ರಿ ಬರ್ರಿ. ಡ್ಯೂಟಿ ರೀ? ಡ್ಯೂಟಿ ಮಾಡ್ಕೊಂಡು. ಹಾ ರೀ. ಕಾಕು ಇನ್ನು ಚಾಯ್ತು ನಮ್ಮ ಮಧ್ಯಾಹ್ನ ಬರ್ತೀನಿ. ಊಟಕ್ಕೆ ಬರ್ಬಾ, ಬತ್ತ ಅಡಿಗೆ ಮಾಡಿರ್ತೀನಿ. ಅಂದಂಗ ಈ ಹುಡುಗ ಯಾರ್ರಿ? ಇವ ರೀ ನಮ್ಮ ಮನೆಯವ್ರ ಅಣ್ಣನ ಮಗ ರೀ. ತಾಯಿ ತಂದೆ ಸಣ್ಣಾಗಿದ್ದಾಗ ತೀರ್ಕೊಂಡ್ರಿ ಅವನಿಗೆ. ಇಲ್ಲೇ ಬಾಗಲಕೋಟೆ ಹಾಸ್ಟೆಲ್ದಾಗಿದ್ದೇನೆ ರೀ ಇಷ್ಟು ದಿವಸ. ಅಲ್ಲೇ ಸಾಲಿ ಮುಗಿಸಿ ಈಗ ಬಂದಾನ್ರಿ ಊರಿಗೆ. ತಾಯಿ ತಂದೆ ಸತ್ ಮಗ ಅಂಥೇಳಿ ಊರಾಣ ಹಿರಿಯರೆಲ್ಲ ಸೇರಿ ಅವ್ನಿಗೆ ಬ್ಯಾಂಕ್ನಾಗ, ಇಲ್ಲಿ ಬ್ಯಾಂಕ್ ಐತಲ್ರಿ, ಅಲ್ಲೇ ಒಂದು ಕೆಲಸ ಹಚ್ಚಾರಿ ಅವನಿಗೆ. ಅದ ಕೆಲಸ ಮಾಡ್ಕೊತದಾನ್ರಿ. ಹುಡುಗ ಮಾತ್ರ ಏಕ್ ನಂಬರ್ ರೀ. ಬಾಯಿ ಸತ್ ಮಗ ರೀ. ನಾವು ಅವನಿಗೆ ಒಂದು ಕನ್ಯಾ ಹುಡುಕ್ಯಾಡಕತ್ತೇವೆ ರೀ. ಲಗ್ನ ಒಂದು ಮಾಡಿ ತೆಗ್ದೇವು ಅಂತ ಹೇಳ್ರಿ, ನಮಗೊಂದು ಜವಾಬ್ದಾರಿ ಮುಗಿತೈತಿ. ನಿಮ್ಮ ಕಡೆ ಯಾವ್ರಿ ಕನ್ಯಾ ಇದ್ರೆ ಹೇಳ್ರಿ ಅಲ್ಲ. ಭಾಳ ಚಲೋ ಆಯ್ತು ನೋಡ್ರಿ. ಅಂದಂಗ ನಿಮ್ಗೊಂದು ಮಾತು ಕೇಳಿರಿ. ಅಯ್ಯೋ ಹೇಳ್ರಿ ಅಕ್ಕೋರ. ನನಗೂ ಬೇಕು ಮಗಳು ಅದಾಳ್ರಿ. 12ನೇ ಮುಗಿಸ್ಯಾಳ್ರಿ. ಈಗ ಮನ್ಯಾಗ ಟೈಲರಿಂಗ್ ಮಾಡ್ಕೊಂಡು ಅದಾಳ್ರಿ. ಆಕಿಗೂ ವರ ಹುಡ್ಕ ಹತ್ತೀವ್ರಿ. ಒಂದು ನಿಮಿಷ ರೀ. ಈಗಾಳ್ರಿ ನನ್ನ ಮಗಳ್ರಿ. ಚಂದ ಅದಾಳಲ್ರಿ? ಚಂದ ಅದಾಳ್ರಿ. ಪ್ರೇಮ ಅಂತ ಹೇಳ್ರಿ. ನಿಮ್ಮ ಹುಡುಗನಿಗೂ ತಂದೆ ತಾಯಿ ಇಲ್ಲ ಅಂತೀರಿ. ನಂದು ಇಲ್ಲೇ ಇನ್ನೂ 6 ವರ್ಷ ಡ್ಯೂಟಿ ಐತ್ರಿ. ಮಗಳನ್ನ ಏನಾದರೂ ಇಲ್ಲೇ ಕೊಟ್ಟನಪ್ಪ ಅಂದ್ರೆ ಹೋಗೋಕೆ ಬರೋಕೆ ಅನುಕೂಲ ಆಗುತ್ತೆ. ನಾವು ನೀವು ಜಾತಿಲೂ ಒಂದೇ ಅದೀವಿ ರೀ. ನಮ್ಮ ಹುಡುಗಿಗೆ ತೋರ್ಸಾಕತ್ತು 1 ವರ್ಷ ಆಯ್ತು. ಯಾವ ಮನೆತನ ಸೆಟ್ ಆಗೋವಲ್ಲು. ಒಂದು ಸಲ ಹಿರಿಯರು ಕರ್ಕೊಂಬಂದು ನೋಡ್ರಲ್ಲ. ಹುಡುಗ ಹುಡುಗಿ ಒಪ್ಪಿಗೆ ಆತಪ್ಪ ಅಂದ್ರೆ ಅಕ್ಕಿ ಕಾಳು ಹಾಕಿಬಿಡೋನು. ಭಾಳ ಚಲೋ ಆಯ್ತು ಬಿಡ್ರಿ. ನಮ್ಮ ಮನೆಯವ್ರು ಬರಲಿ ರೀ ಇವತ್ತು ಸಾಯಂಕಾಲ ಮಾತಾಡಿ ನಿಮ್ಗೆ ಏನು ಅಂಬೋದು ಹೇಳ್ತೀನಿ ರೀ ನಾನು. ಆಯ್ತು ರೀ, ಬರಲಿ ರೀ. ಹಾಂ ಹೋಗಿ ಬರ್ರಿ. ಭಾಳ ಚಲೋ ಆಯ್ತು ನೋಡುವ. ನಮ್ಮ ಸುರೇಶ್ಗೊಂದು ಹೆಣ್ಣರು ಸಿಕ್ಕಂಗೆ ಆತು. ಚಲೋ ಆತಾಳ್ರಿ. ಪಟ್ನ ಅಕ್ಕಿ ಕಾಳು ಹಾಕಿಬಿಡೋಣವಾ, ಜೋಡ್ ಮಾಡಿಬಿಡೋಣ ಸಾಕು. ಇದು ಹುಡುಗಿ ನೋಡಕ್ಕೆ ಚಂದ ಆಗ್ತೈತಿ ರೀ. ಮತ್ತು ಅಕ್ಕವರು ನಮ್ಮಲ್ಲೇ ನೌಕರಿ ಮಾಡಿದವ್ರು ಅದಾರೆ. ನೋಡ್ದಾದ್ರೆ ನೋಡೋನು. ಇದಕ್ಕೆ ನೀ ಏನಂತಿಪ್ಪ ಮುದುಕ? ಏನಂತಿ ಅನ್ನಕ್ಕೆ ಅವೇನಂತಾನ? ಹ್ಞೂ ಅಂತಾನ. ಹುಡುಗಿ ರಗಡ್ ಚಂದ ಅದಾಳ, ಜೋಡಿ ಬೇಡಾಗೈತೇನ ಅವನಿಗೆ? ಹಂಗಲ್ ಕಾಕು, ಆಕಿ ಪೇಟ್ಯಾಗಿದ್ದಕ್ಕಿ ಇಲ್ಲಿ ಹಳ್ಳಿಗೆ ಅಡ್ಜಸ್ಟ್ ಆಕ್ಕಳೇನಿಲ್ಲ. ಪೇಟೆಗಿದ್ದಕ್ಕಿದ್ರೆ ಏನಾಯ್ತು? ನಾ ಆಗಿಲ್ಲನ ಅಡ್ಜಸ್ಟ್ ಈಗ. ಹಂಗೆ ಆತಾಳಕಿನು. ನೀ ಯಾ ಬ್ಯಾಂಕ್ ಅಂಕದಾಗಿದ್ದಿ? ಸುಂಬಳ ಸೋರ್ಸ್ಕೊತ ಎಮ್ಮಿ ಕಾಯ್ತಿದ್ದಿ, ಮಾರ್ತೇನ? ಅಯ್ಯ ನೀ ಭಾಳ ಭಾರಿ ಅನ. ನಮ್ಮ ಊರಿಗೆ ತಿಪ್ಪಿ ಗೊಬ್ಬರ ತುಂಬಕ್ಕೆ ಬರ್ತಿದ್ಯಲ್ಲ, ನೀ ಮರ್ತೀಯನ? ಹ್ಞೂಪ್ಪ, ಅದ ತಿಪ್ಪಾಗ ಸಿಕ್ಕಾಳ ನಿಮ್ಮ ಕಾಕು. ನಗುದು ಸಾಕಿನ. ಹುಡುಗಿ ನೋಡಕ್ಕೆ ಹೋಗೋದ್ ಬಗ್ಗೆ ವಿಚಾರ ಮಾಡ್ರಿ. ವಿಚಾರ ಮಾಡೋದ್ರೊಳಗೆ ಏನೈತಿ? ಹ್ಞೂ ಅಂದ್ರೆ ನಾಳೆಗೆ ಹೋಗೋಣ ನಡ್ರಿ. ಮುಖ ಮ್ಯಾಲ ಮಾಡಿ ಹುಡುಗಿ ಮುಖ ನೋಡ. ನೀವು ನೋಡಿದ್ರೆ ಆತ್ ಕಾಕ, ನಾ ಯಾಕೆ? ಬಾಳೆ ಮಾಡಮ್ಮ ನೀ ಚಂತಂಗೆ ಈಗ ನೋಡು. ನಾಳೆ ಹಂಗಾತು ಹಿಂಗಾತು ಅತ್ತೇಕಂದು ಆಮೇಲೆ ಶಾಬಿತ್ತಿ ತರಬೇಡ ನೋಡಿ. ತಂಗಿ, ನಿನ್ನ ಹೆಸರು ಏನವ? ನನ್ನ ಹೆಸರು ಪ್ರೇಮಾ ರೀ. ನಿಮ್ಮ ತಂದೆ ಹೆಸರ? ನಮ್ಮ ತಂದೆ ಹೆಸರು ನಾಮದೇವ್ ರೀ. ಅವ್ರು ತಿರ್ಕೊಂಡಾರ್ರಿ. ನಮ್ಮ ತಾಯಿ ಹೆಸರು ಸುಜಾತ ರೀ. ಶಾಣಕ್ಯದಿ ಬಿಡುವ. ಒಂದು ಕೇಳಿದ್ರೆ 2 ಹೇಳ್ತಿ. ಮುಂದೆ ನೀವು ಎಷ್ಟು ಜನ? ನಾ ಒಬ್ಬಕಿನ ರೀ. ಹೌದಾ? ಸಾಲಿ ಎಟ್ ಕಲ್ತಿ? ಸಾಲಿ 2nd PU ಆಗೈತೆ ರೀ. ಹಂಗಂದ್ರೆ 12ನೇ ಆಗೈತೆ ರೀ. ಹೌದಾ? ಚಲೋ ಆಯ್ತು. ಮತ್ತು ನಮ್ಮ ಹುಡುಗ ನಿನಗೇನು ಮನಸ್ಸಿಗೆ ಬಂದಾನೋ ಇಲ್ಲ? ನಮ್ಮ ತಾಯಿ ಹೆಂಗಂತಾರೆ ಹಂಗೆ ರೀ. ಚಲೋ, ಏನು ಅಡ್ಡಿ ಇಲ್ಲ. ಆಯ್ತು, ನಡಿ ಒಳಗೆ ನಡಿ. ಸರಿ ರೀ. ಸುರೇಶ, ಹುಡುಗೇನು ಪಸಂದ್ ಅದಾಳ? ನೀವು ಹೆಂಗಂತೀರಿ ಹಂಗೆ ಕಾಕು?
ಹುಡುಗಿ ಮಾತ್ರ ಪಸಂದ್ ಅದಾಳಪ್ಪ ನಮಗೂ. ನಿಮಗೆ ಪಸಂದ್ ಬಂದ್ರೆ ನನಗೂ ಪಸಂದ. ಅಕ್ಕೋರ ಅಂತೂ ನಮ್ಮವ್ರು ಆಗ್ಬಿಟ್ರಿ. ಆದಷ್ಟು ಜಲ್ದಿ ಒಂದು ಚಲೋ ದಿನ ನೋಡಿ ಬಟ್ಟಿಗೆ ಹಾಕ್ಬಿಡೋಣ್ರಿ. ಎಲ್ಲಿ ಬಟ್ಟಿಗ್ರಿ? ಹುಡುಗಿಗೆ ಮನಸ್ಸಿಗೆ ಬಂದಾಳು, ಹುಡುಗ ಮನಸ್ಸಿಗೆ ಬಂದಾನ. ಸ್ವಾಮಿ ಶಾದಿ ಮೇಲೆ ಕಡಾಕ್ ಮಾಡಿಬಿಡುನು. ಯಾಕ್ರಿ? ನೀವು ಹಿರಿಯರೆಲ್ಲ ಸೇರಿ ಏನು ತೀರ್ಮಾನ ತೊಗೊಂತೀರ ನಾನು ರೆಡಿ ರೀ. ಅದಕ್ಕೆ ನಂದೇನು ತಕರಾರು ಇಲ್ರಿ. ಹಾಂ ಸುರೇಶ, ಇನ್ನೇನು ಕಟ್ಟದ ಕುಲ್ಲಾನ ಮಾಡಿಬಿಡ್ನಲ್ಲ. ಪ್ರೇಮ ಪ್ರೇಮ ಹಾಂ ರೀ ಅತ್ತಿ. ರೆಡಿಯಾಗಿದೆ? ಹಾಂ ರೀ. ನಿನಗೊಂದು ಮಾತು ಹೇಳಿ ಪ್ರೇಮ. ಹಾಂ ರೀ. ನಮ್ಮ ಸುರೇಶ ಭಾಳ ಸೂಕ್ಷ್ಮವ ಹುಡುಗ. ಸಣ್ಣ ಇದ್ದಾಗ ಅವ ಅಪ್ಪನ ಕಳ್ಕೊಂಡ. ಆದಷ್ಟು ಮಟ್ಟಿಗೆ ನಾವು ಅವ್ನು ನೋಡ್ಕೊಂಡೀವಿ. ಆದ್ರೆ ಹಡದ ತಾಯಿ ತಂದೆ ನೋಡ್ದಂಗೆ ಆಕೈತೇನು? ಇನ್ಮೇಲೆ ನಮ್ಮ ಸುರೇಶನ ಅವನ ಮನೇನ ಎಲ್ಲ ಜವಾಬ್ದಾರಿ ನಿನಗೆ ನೋಡ್ಕೊಡ್ತೀವಿ. ಇನ್ಮೇಲೆ ಅವನಿಗೆ ಚಂದ ನೋಡ್ಕೊಂಡು ಹೋಗ್ಬೇಕು ನೀನು. ರೈತ ಬೆಳೆ ಹೆಂಗೆ ಜಾಕ್ ಮಾಡ್ತಾನಲ್ಲ ಹಂಗೆ ನೀನು ನಮ್ಮ ಸುರೇಶನ ಜಾಕ್ ಮಾಡ್ಬೇಕು ನೋಡವ. ಏ ಲಲಿ, ಆಕಿ ರಗಡ್ ಶಾನೆ ಅದಾಳ. ಶ್ರಾವಣ ಮಾಸದಾಗ ಪುರಾಣ ಓದ್ದಂಗೆ ಓದಬೇಡ ಬಾ. ನೋಡುವ ನಮ್ಮ ಸುರೇಶ ರಗಡ್ ಸಾಲಿ ಕಲ್ತಾನ, ಆದ್ರೆ ಒಂದು ಸ್ವಲ್ಪ ಮಳ್ಳ ಅದಾನ. ದಿನ ಮುಂದೆ ಹಾಕೊಂಡ ಹೋಗುವ. ಹಾಂ ಬಾ, ಶಾನೆ ಆಗದಿ. ಏ ಮತ್ತೆ ನಡಿಯನ್ ಬರ್ತನ ನಡಿಕಕ್ಕ. ದೇವರು ಒಂದಿಟ್ಟು ಅಂಜಾನ ತಿಳಿಸಿ ಸಮಾಧಾನ ಮಾಡಿ ಬರ್ತನ. ದೇವರು ನೀ ಇಲ್ಲರ ನಾಚು ತಪ್ಪದು ಮಾಡಾಕತ್ತಿ ಅಂದ್ರೆ ಮೊಬೈಲ್ ಇಟ್ಟನ ಪಟ್ನ ನೋಡಿ ಸುದ್ದು ಮಾಡ್ಕೊ. ಏ ಮಂಗ್ಯಾನ ಮಗನ ನಡಿ. ಕಾಯಿ ಕಾಯಿ ನುಗ್ಗೆಕಾಯಿ ಮೈಮೆಗೆ ರಾತ್ರಿ ಪೂರ ನಿದ್ದೆ ಇಲ್ಲ ಕಣ್ಣಿಗೆ. ಏ ಇವತ್ತು ನಮ್ದೇನ ವಿಶೇಷ? ನಾಚಿಕೆರೆ ಬರ್ತೈತಿಲ್ಲ ನಿನಗೆ? ವಯಸ್ಸು ಎಷ್ಟಾಗೈತಿ? ಕಾಕ ಫಸ್ಟ್ ನೈಟ್ ಅವ್ರದೈತಿ, ನಿಂದಲ್ಲ. ಊರು ಹೋಗನತೈತಿ, ಕಾಡು ಬಾಣತೈತಿ, ನಿಂದೇನು ನಡಿಕಕ್ಕ. ಬರ್ಕೊಂದಿರಿ. ಪ್ರೇಮ ಅಂತನ್ರಿ, ಇದ್ರೀಗೆ ಎಲ್ಲ ಏನು ಬ್ಯಾಡ್ರಿ. ಹಾಂ ಸಾರಿ, ನನಗೆ ಗೊತ್ತಾಗಿಲ್ಲ ರೀ. ಇದ ಫಸ್ಟ್ ಟೈಮ್ ಅಲ್ರಿ. ಹಾಂ, ಲೇಡೀಸ್ ಅಂದ್ರೆ ರೆಸ್ಪೆಕ್ಟ್ ಕೊಡ್ಬೇಕ್ರಲ್ಲ, ಅದಕ್ಕೆ ರೀ ಅನ್ರಿ. ಪ್ರೀತಿ ಅಷ್ಟು ಕೊಡ್ರಿ ಸಾಕು, ಅದ್ರಾಗ ರಗಡ್ ರೆಸ್ಪೆಕ್ಟ್ ಐತ್ರಿ. ಹಾಂ, ನೀವು ಹಾಲು ತರಲಿಲ್ಲ ರೀ? ನಿಮ್ಮ ಮನ್ಯಾಗ ಎಮ್ಮಿನೇ ಇಲ್ಲಲ್ರಿ. ನೀವು ಮೇಯಿಸ್ತೀರಿ ಅಂದ್ರೆ ತಗೋರಿ. ನೀವು ಮಾತಾಡಕ್ಕೆ ಒಳ್ಳೆ ಜಬದದಿರಿ. ನಿಮ್ಮ ಕಾಕ ಹೇಳಕತ್ತಾರು ಮಳ್ಳದಿರಿ ಅಂಥೇಳಿ. ನಮ್ಮ ಕಾಕ ಬರೀ ಕಾಮಿಡಿ ಮಾಡ್ತಾನೆ ರೀ. ಈಗ ನೀವು ಕಾಮಿಡಿನ ಮಾಡ್ಕೋತ ಕುಂದ್ರವ್ರು ಏನು? ಅಂದ್ರೆ ಮತ್ತೇನು ಮಾಡೋದ್ರಿ? ಎಲ್ಲ ಗೊತ್ತಿದ್ದು ಗೊತ್ತಿಲ್ದಾರಂಗೆ ನಾಟಕ ಮಾಡಕ್ಕೆ ಹೋಗ್ಬೇಡ್ರಿ. ಹಾಂ, ಲೈಟ್ ಬಂದ್ ಮಾಡ್ಲಿರಿ. ಹಾಂ, ಅಪ್ಪ ನಿನ್ನ ಸದಾಶಿವಾಗ ಅದ ಜ್ಞಾನ ಬರೀ ತಲೆಯಾಗಿದೆ ನೋಡಿ ಇವನಿ. ಏ ಸುರಪ್ಪ, ದೇವ್ರು ಚಾ ಕುಡಿದ ಆತೋ ಇಲ್ಲೋ ನಿಂದ? ಲಘು ಬಾರೋ ಮಾರಾಯ, ಮ್ಯಾನೇಜರ್ ಮೊದಲ ಬೈತಾನು. ಬಾಯ್. ನಮಸ್ಕಾರ ವಿನಿ. ಅಲ್ಲೋ ಚಾ ಹಿಂಗೂ ಕುಡಿಬೋದತ್ತೇಳಿ ನನಗೆ ಇವತ್ತು ಗೊತ್ತಾಯ್ತು ನೋಡ. ನೋಡು ನಮ್ಮ ಅಪ್ಪಗೆ ಬಂದು ಹೇಳು, ನಂದು ಲಗ್ನ ಮಾಡತ್ತೇಳಿ, ನನಗೂ ನೋವು ಚಾ ಕುಡಿಬೇಕತ್ತೇಳಿ ಆಸೆ ಆಗತ್ತೈತಿ. ನಡಿ. ಆ ತಂತಿ ಸ್ವಲ್ಪ ಚಂದಾಗಿ ಮ್ಯಾಲೆ ಎತ್ಕಟ್ರಿ ಅದನ್ನ. ಕಾಕಾರ, ಲೈಟ್ನಿಂಗ್ ಕೆಲಸ ಎಲ್ಲ ಸುದ್ದು ಮಾಡೀನಿ ರೀ. ಮತ್ತೇನ್ರ ಸಮಸ್ಯೆ ಆದ್ರೆ ನನಗೊಂದು ಫೋನ್ ಮಾಡ್ರಿ. ಮಾಡ್ತೀನಿ ಮರ. ಈ ಮಳೆಗಾಲ ಅಂದ್ಮೇಲೆ ಇವು ಮೇಲೆ ಕಿರಿಕಿರಿ ಇವ. ಹೌದು. ಫೋನ್ ಮಾಡ್ತೀನಿ ನಾನು. ನಾ ಇರ್ತೀನಲ್ರಿ, ಯಾಕೆ ವಿಚಾರ ಮಾಡ್ತೀನಿ? ಏ ಸುಬ್ಬಿ, ಎಷ್ಟನೇತದಿ? ಮತ್ತೆ ಯಾವಾಗ ನನ್ನ ಮದುವೆ ಆಗಕ್ಕೆ? ನೀ ಬ್ಯಾಡ ಅಂದ್ರೆ ಬಿಡ್ತ ನಾನು ನಿನ್ನ ಗಂಡ. ಏ ಪ್ರೇಮ, ನಾ ಒಂಥರ ಓಮ್ ಪಿಕ್ಚರ್ ಶಿವರಾಜ್ ಕುಮಾರ್ ಇದ್ದಂಗೆ. ಒಪ್ಕೊಂಡಿ ಭಾಳ ಚಲೋ ಆತ, ಇಲ್ಲ ಅಂದ್ರೆ ಒಟ್ಟ ಬಿಡುದಿಲ್ಲ. ಏ ಫೋನ್ ಹಚ್ಚಿದ ಕೂಡಲೇ ಮಣಿ ಮಗನ ಗತಿ ಬಂದು ಕೆಲಸ ಮಾಡ್ತೀನಿ ನೋಡಿ ಮರ್ಯ. ದೊಡ್ಡ ಮಾತು ರೀ ಕಾಕಾರ.
ಕಾಕ ನಿಮ್ಮೆಲ್ಲ ಸಮಸ್ಯೆಗಳನ್ನ ಬಗೆಹರ್ಸಕ್ಕೆ ನಾ ಆರಿಸಿ ಬಂದನ್ರಿ. ನಾವೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಅದನ್ನು ಖುಷಿಗಿಂತ ನಿಮ್ಮೆಲ್ಲರೂ ಮನೆ ಸದಸ್ಯ ಆಗ್ಯದಲ್ಲ ಅದು ನನಗೆ ಭಾಳ ಖುಷಿ ಐತ್ರಿ. ದೊಡ್ಡ ಮಾತಪ್ಪ. ರಾಜಾ ಕೆಲಸ ಎಲ್ಲ ಸುದ್ದತ್ತಲ್ಲ? ಬರಬ್ಬರಿ ಮಾಡಿರಿ ಗೌಡ್ರ. ಕಾಕಾರ ಏನೋ ಸಮಸ್ಯೆ ಇದ್ರು ನನಗೆ ಫೋನ್ ಮಾಡ್ರಿ, ನಾವೇನು ಹೋಗಿ ಬರ್ತೀವಿ. ಕಾಕಾರ ಮನೆ ತನ ಬಂದೀವು, ಮತ್ತು ಒಂದು ಚರಿಗೆ ನೀರದು ಏನು ಕುಡ್ಸಂಗಿಲ್ರಿ? ಹಾಂ ಆಯ್ತು. ಪ್ರೇಮ ಒಂದು ಟಮ್ಮಿ ನೀರು ತಗೋರವ. ಹಾಂ ರೀ. ಕಾಕಾರ ಮನಸ್ಸು ಭಾಳ ತಂಪಾತ್ ನೋಡ್ರಿ. ಬರ್ರಿ ಕಾಕಾರ. ಯಾರೇ ಮಾಮಾರಿ ಅವ್ರ? ಇವ್ರ ಶೇಖರ್ ಪಾಟೀಲ್ ಅಂತ, ನಮ್ಮೂರ ಗೌಡ್ರ ಮಗ, ನಮ್ಮ ವಾರ್ಡಿನ ಮೆಂಬರ್. ನಮ್ಮ ಸುರೇಶ್ಗೆ ನೌಕರಿ ಹಚ್ಚಿದವನ ಇವನ. ಓ ಹೌದ್ರಿ. ಸುರೇಶ್ ಬ್ಯಾಂಕಿಗೆ ಹೋದನ? ಹಾಂ ಹೋದ್ರಿ. ಹಾಂ ಆಯ್ತು. ಏ ರಾಜ, ನಿಮ್ಮ ವಾರ್ಡ್ನಾಗ ನೀವು ನಳದವಲ್ಲ 3 ದಿವಸ ಬಂದ್ ಮಾಡಿಬಿಡ್ಲಿ. ಯಾಕ್ರಿ ಗೌಡ್ರ? ಏ ಹೇಳಿದಟ್ಟು ಮಾಡಲಿ ಅಂದ್ರೆ ಪೇಚ್ ದೊಡ್ಡದಾಯ್ತಂಗೆ ಕಾಣ್ತೈತಿ ನಿಮ್ದು. ಅತ್ತಿ ಇನ್ನ ಎಷ್ಟು ಕೊಡ ಅದಾವ? ತಡಿ ತುಂಬ್ಕೊಳಕ್ಕೆ ಏನೇನು ಅನ್ಕೊಡೋಣ ತುಂಬಿಲ್ಲ. ಅವಿ ಪಾಳಿ ನಂದೈತಿ, ಆ ಅಕ್ಕಾರು ಬಿಡಾತಿಲ್ಲ ಅವಾಗಿಂದ. ಒಂದ್ಸಲ ನೀನೇ ಹೇಳ. ಅತ್ತಿ ಪಾಳೆ ಪ್ರೇಮಕ್ಕಂದೈತೆ ಅಂತ ಒಂದು ಸ್ವಲ್ಪ ಬಿಡ್ಲಾ? ಪಾಳೆ ಪ್ರೇಮಕ್ಕಂದೈತಿ. ನಮ್ಮ ಮನ್ಯಾಗ 3 ದಿವ್ಸ ಆತ್ ನೀರಿಲ್ಲ. ಪ್ರೇಮಕ್ಕ ಆಮೇಲೆ ತುಂಬ್ಕೊಲಿ, ಮೊದಲ ನಾ ತುಂಬ್ಕೊತನು ಪ್ರೇಮಕ್ಕ ಸುಮ್ಮನೆ ನಿಂದ್ರತ್ತೇಳ. ನಮ್ಮ ಮನ್ಯಾಗೂ 3 ದಿನ ಆತ್ ನೀರಿಲ್ರಿ. ಮನ್ಯಾಗ ಇಬ್ಬರೇ ಅದೇರಿ, ನಮ್ಮ ಮನ್ಯಾಗ ಭಾಳ ಮಂದಿ ಅದೀವು. ನಾನು ಪೈಲ್ ತುಂಬ್ಕೊತ್ನು, ಹಿಂದಾಡ್ಸಿ ತುಂಬ್ಕೊಕೆ ನಿಂದ್ರ. ಹಂಗಲ್ರಿ ಅಕ್ಕಾರ, ಮನ್ಯಾಗ ಕುಡಿಯಾಕ ನೀರಿಲ್ರಿ. ಅಡಿಗೆ ಒಂದು ಕೊಡ ನೀರು ಒಯ್ತೇನ್ರಿ. ಐ ಸರಿ ತುಂಬ್ಕೊಳಕ್ ಬಾಂದ್ಲ ಸಾಯವ. ರಾಜಕ್ಕ ಯಾಕೆ ಹಿಂಗ್ಯಾಕ ಎದಕ್ಕೆ ಬಾಯ್ ಮಾಡತ್ತೀರಿ? ಎಣ್ಣ 3 ದಿನ ಆತ್ ನೀರ ಬಿಟ್ಟಿಲ್ಲ, ಅದಕ್ಕ ಇವತ್ತು ನೀರು ಬಂದಾವು. ಯಾರ ಮನ್ಯಾಗೂ ನೀರಿಲ್ಲ. ಪಾಪ ಪ್ರೇಮಕ್ಕನ ಪಾಳೆ ಐತಿ, ಸಾಯವತ್ ತುಂಬಾಕ ಬಿಡ್ವಾಳ. ಏ ಸಾಯವ ಹಂಗ್ಯಾಕೆ ಮಾಡಕತ್ತಿ? ಪಾಪ ಅವ್ರಿಗೆ ಒಂದು ಸ್ವಲ್ಪ ನೀರು ತುಂಬ್ಕೊಳಕ್ ಪಾಳೆ ಕೊಡ್ಲ. ಅಯ್ಯ ತುಂಬ್ಕೊಲಿ, ನಾ ಎಲ್ಲಿ ಬ್ಯಾಡ ಅನ್ಲಿ, ನಮ್ಮದಾಗಂತಲೇ ತುಂಬ್ಕೊಲಿ. ಏ ಯವ್ವ ಅವ್ರದ್ದು ಪಾಳೆ ಐತಿ ಎಲ್ಲರೂ ಹೇಳಕತ್ತಾರ, ನಿಂದ ನೀನ ಓದ್ತಿಲ್ಲ. ಬರೇ ಮೊದ್ಲಿಂದ್ರು ಜಗಳದಾಗ ಬತ್ತಲ್ಲ ನಿಂದ, ಓಣಿಗೆ ವಾಜ್ಜಾಗ್ಬಿಟ್ಟಿ ನೋಡಿ. ಪಾಪ ಅವರು ನಮ್ಮ ಊರಿಗೆ ಹೊಸದಾಗಿ ಬಂದಾರ, ಅವ್ರಿಗೇನು ಗೊತ್ತಿಳ್ತೀಳಿ ಅದೆಲ್ಲ ಫಾಯ್ದಾ ತಗೊಳ್ದಿರ್ತತನ. ಏವಾ ಸರಿ ಮಂದಿದು ನೀರು ತುಂಬ್ಕೊಳಕ. ಮೇಡಮರ ನೀವು ನೀರು ತುಂಬ್ಕೊರ್ಲೆ. ಏ ನೀವು ಹೋಗ್ರಿ, ನಾ ಅದಲ್ಲ. ಥ್ಯಾಂಕ್ಸ್ ರೀ. ಅವು ಈಕಿ ಟ್ಯಾಂಕ್ಸ. ಅದ್ರಿ ಮೇಡಮ್ ಪೈಪ್ ಹೊಡೆದ್ರಿ, ಅದನ್ನ ರಿಪೇರ್ ಮಾಡೋ ಸಲುವಾಗಿ 2 ದಿನ ನಮ್ಮ ಓಣಿಗೆ ನೀರೇ ಬಂದಿಲ್ಲ. ಅದ್ರ ಸಂಬಂಧ ನೀವು ಹಿಂಗೆ ಪಾಳೆ ಹಚ್ಕೊಂಡು ನಿಂದ್ರೋದಾಗೈತಿ. ಇನ್ಮೇಲಿಂದ ಸಮಸ್ಯೆ ಇರಂಗಿಲ್ಲ. ಇವತ್ತೊಂದಿನ ಯಾರೂ ಜಗಳ ಮಾಡ್ಲಾರ್ದ ನೀರು ತುಂಬ್ಕೊರಿ. ಮತ್ತೆ ರಾಜಕ್ಕ ಎಲ್ಲ ನಿಮ್ಮಪ್ಪ ಹೊಲಕ್ಕೆ ಹೋಗ್ಯಾನ. ಹೌದಾ, ನಾವೇನು ಬರ್ತೀವ. ಪ್ರೇಮಕ್ಕ ಪ್ರೇಮಕ್ಕ ಹೆಪ್ತಾನಂತ ತಗೋರಿ. ಬಂದಿ ರಾಜು? ಹಾಂ ಅಕ್ಕ. ನಮ್ಮ ಮನೇನ ಹೆಪ್ಪ ಬೆಕ್ ತಿಂದೋತ, ಅದಕ್ಕೆ ಹೇಳಿನಿ. ಇಲ್ಲ ಅಕ್ಕ ನಡೀತನಕ್ಕ. ರಾಜು ಹಾಂ ಅಕ್ಕ. ಇಲ್ಲಿ ನಿಮ್ಮ ಊರಾಗ ಬೇಲ್ಪುರಿ ಪಾನಿಪುರಿ ಇದೆಲ್ಲ ಏನು ಸಿಗಂಗಿಲ್ಲನ? ಇಲ್ಲ ನಮ್ಮ ಊರಾಗ ಅಂಥದ್ದೆಲ್ಲ ಸಿಗಂಗಿಲ್ಲಕ್ಕ. ಮಂಗಳವಾರ ದಿನ ಸಂತ್ಯಾಗ ಅಷ್ಟ ಸಿಗ್ತೈತಕ್ಕ. ನಮ್ಮ ಊರಾಗಾದ್ರೆ ಸಂಜೆ ಆತಂತಂದ್ರೆ ಸಾಕು, ಐಸ್ ಕ್ರೀಮ್ ಬೇಲ್ಪುರಿ ಎಲ್ಲ ತಿಂತಿದ್ದು ನಾವು. ನಮ್ಮೂರಾಗ ಹಾಗೆಲ್ಲ ಏನಿಲ್ಲಕ್ಕ.
ಹಲೋ ಮಮ್ಮಿ, ದೇವ್ರಿಗೆ ಬಂದೀನಿ, ಇನ್ನೊಂದು 10 ನಿಮಿಷಲೇ ಬಿಡ್ತೀವಿ. ನೀನು ಬರುವಾಗ ಸುರೇಶನ್ನು ಕರ್ಕೊಂಬಾ. ಅವ್ರದ್ದು ಡ್ಯೂಟಿ ಇರ್ತೈತಿ. ನೋಡು, ಹೇಳೋಂಗೆ ಹೇಳ್ತೇನೆ, ಬಂದ್ರೆ ಕರ್ಕೊಂಬರ್ತೇನೆ. ಒಲ್ಲೆ ಅನ್ಬೇಡ ಅಂತ ಹೇಳು, ಕರ್ಕೊಂಡು ಬಾ ಅಲ್ಲ. ಹ್ಞೂ ಮಮ್ಮಿ. ಪ್ರೇಮ, ಒಂದು ಮಾತು ಹೇಳಿ. ಅರೆ, ನೀನು ಹಿಂಗೆ ಕೇಳತ್ತಿ ಮಮ್ಮಿ, ಹೇಳ. ಹಂಗಲ್ವಾ, ಅದು ಗಂಡ ಮನೆ ಐತಿ. ನಿನ್ನ ನಾನು ಇಲ್ಲೇ ಮುದ್ದಿಲ್ಲೇ ಬೆಳೆಸೀನಿ. ನೀನಲ್ಲಿ ಗಂಡ ಮನ್ಯಾಗ ಒಂದಿತ್ತು ಒಂದಿಲ್ಲ ಜೀವನ ನಡೆಸ್ಕೊಂಡು ಹೋಗ್ಬೇಕು. ನಂಗೆ ಅದ ಬೇಕು ಇದ ಬೇಕು ಅಂಥೇಳಿ ನೀನು ಹಠ ಹಿಡ್ಕೊಂಡು ಕೂಡಬೇಡ. ನೋಡುವ, ಸುರೇಶ ತಂದೆ ತಾಯಿ ಇಲ್ಲದ ಮಗ. ಅವ್ನು ನೀನು ತಂದೆನೂ ನೀನು ಆಗ್ಬೇಕು, ತಾಯಿನೂ ನೀನು ಆಗ್ಬೇಕು. ಸಂಸಾರ ಅನ್ನೋದು ಒಂದು ಎತ್ತಿನ ಗಾಡಿ ಇದ್ದಂಗೆ. ನೀವಿಬ್ಬರು ಅದನ್ನು ಎಳೆಯುವಂಥ ಎತ್ತುಗಳು. ಅದರ ಭಾರನ ನೀವಿಬ್ಬರು ಸಮಾನವಾಗಿ ತಗೊಂಡು ಎಳ್ಕೊಂಡು ಹೋಗ್ಬೇಕು. ಯಾವುದಕ್ಕೂ ಹಠ ಮಾಡಲಾರ್ದ ಗಂಡನ್ನ ಕಣ್ಣು ಸನ್ನಿಗೆ ಹೆದರಿ ಸಂಸಾರ ಮಾಡಬೇಕು. ನೋಡು, ಕಿಮ್ಮತ್ತು ಅನ್ನೋದು ಜೀವಿದ್ದಂಗೆ. ಒಮ್ಮೆ ಹೋದ್ರೆ ಮತ್ತೆ ಬರಂಗಿಲ್ಲ. ಏನೋ ಮಾಡೋದಿದ್ರು ವಿಚಾರ ಮಾಡಿ. ಈ ಸಲ ಎಲ್ಲನೂ ಕೊಡಿಸ್ತೀನಿ. ಅವ್ರಿಗೆ ಅದು ಬೇಕು ಇದು ಬೇಕಂತ ಕಾಡಿಸ್ಬೇಡ. ಆಯ್ತು ಮಮ್ಮಿ, ಮನೆಗೆ ಹೋಗಿ ರೆಡಿಯಾಗಿ ಬಂದ ಬಿಡ್ತೀವಿ. ಆಯ್ತಾಯ್ತು. ಬರುವಾಗ ಹಳೆಯದರ್ನು ಕರ್ಕೊಂಬ. ರೀ, ಹೆಂಗೆ ಅನ್ನಕತ್ತೀನಿ? ಚಂದ ಕಾಣತಿ. ಬಸ್ಸಿಗೆ ಟೈಮ್ ಆಗತ್ತೆ, ನಡಿ. ಅರೆ ಹಂಗಲ್ರಿ, ಮೇಲಿಂದ ಕೆಳಗೆ ಮಟ ನೋಡ್ರಿ. ಈಗ ಹೇಳ್ರಿ, ಹೆಂಗೆ ಕಾಣಕತ್ತೀನಿ? ಚಂದ ಕಾಣತಿ, ನಡಿ ಹೋಗೋನು. ರೀ, ನಾ ಇಷ್ಟು ರೆಡಿ ಆಗಿದ್ದೀವತ್ತ ನಿಮ್ಮ ಸಲುವಾಗಿ, ನೀವು ನೋಡ್ಲಿ ಖುಷಿ ಪಡ್ಲಿ ಅಂತ ಹೇಳಿ, ಬೇರೆ ಯಾರ ಸಲುವಾಗೂ ಅಲ್ಲ. ನೀ ಚಂದ ಕಾಣಿದಕ್ಕಲ್ಲ ನಾನು ಮದುವೆ ಆಗಿದ್ದ. ಈಗೂ ಚಂದ ಕಾಣಕತಿ. ನೀವು ಮದುವೆರೇ ಆಗ್ರಿ, ಲವ್ವರೇ ಮಾಡ್ರಿ, ಆದ್ರೆ ಒಂದು ಹೆಣ್ಣು ಆಸೆ ಪಡೋದು ಏನು ಗೊತ್ತು? ಆಕಿ ಬ್ಯೂಟಿನ, ಮೇಕಪ್ನ ಹೊಗಳಲಿ, ಚಲೋ ಚಲೋ ಕಾಂಪ್ಲಿಮೆಂಟ್ ಕೊಡಲಿ ಅಂತ. ನೀವು ನೋಡಿದ್ರೆ ಬಾಯ್ ಕೊಂದರು. ನೋಡು, ನಾವಿಬ್ರಿಗೆ ಮದುವೆ ಆಗಿವಿ, ಒಂದೇ ಮನೆ ಒಳಗಿರ್ತೀವಿ, ಒಂದೇ ಬೆಡ್ ಮೇಲೆ ಮಲಗ್ತೀವಿ. ಮಲಿಗೆ ಎದ್ಮೇಲೆ ನಿನ್ನ ಮುಖದ ಮೇಲೆ ಮೇಕಪ್ ಇರೋಂಗಿಲ್ಲ, ಈ ಪೌಡ್ರ್ ಇರೋಂಗಿಲ್ಲ, ಈ ಲಿಪ್ಸ್ಟಿಕ್ ಇರೋಂಗಿಲ್ಲ, ಈ ಬಿಂದಿ ಇರೋಂಗಿಲ್ಲ. ನಿನ್ನ ಕೂದಲೆಲ್ಲ ಕೆದರಿರ್ತಾವೆ. ಯಾವುದೋ ಹಳಿ ನೈಟಿ ಹಾಕೊಂಡಿರ್ತೀವಿ. ಆಗ ನಾನು ನಿನ್ನ ನೋಡ್ತೀನಲ್ಲ, ಹಾಗೂ ನಿನ್ನ ಕಣ್ಣಿಗೆ ಇಷ್ಟ ಚಂದ ಕಾಣ್ತಿ. ನೀ ಅಡುಗೆ ಮನೆಯೊಳಗೆ ಅಡುಗೆ ಮಾಡ್ಬೇಕಾದ್ರೆ ಮೈ ತುಂಬ ಬೆವತಿರ್ತಿ, ಅಥವಾ ಈ ಬಾಂಡೆ ತೊಳಿಬೇಕಾದ್ರೆ ಅಪ್ಪಿ ತಪ್ಪಿ ನಿನ್ನ ಮುಖಕ್ಕೆ ಮಸಿ ಎತ್ತಿರ್ತೈತಿ. ನಾನು ಆಗ ಬಂದು ನಾನು ನಿನ್ನ ನೋಡಿದ್ರು ನನ್ನ ಕಣ್ಣಿಗೆ ಅಷ್ಟ ಚಂದ ಕಾಣ್ತಿ. ಈ ಪೀರಿಯಡ್ಸ್ ಆ ಟೈಮ್ ಒಳಗೆ ಸುಸ್ತಾಗಿ ಮಲಗಿರ್ತಿ, ಅಥವಾ ಜ್ವರಾಗಿರ ಬಂದು ನಡ್ಕೊಂತ ಚಾದರ್ ಹೊಚ್ಕೊಂಡು ಮಲಗಿರ್ತಿ. ಆಗ ನಾನೇನು ನೋಡ್ತೀನಿ ಗೊತ್ತು? ಹಾಗೂ ನನ್ನ ಕಣ್ಣಿನ ಅಷ್ಟ ಚಂದ ಕಾಣ್ತಿ. ಅಷ್ಟೇ ಅಲ್ಲ, ನೀನು 2 ಮಕ್ಕಳ ಹಡದ ಮೇಲೆ ತಿಂದು ಉಬ್ಬು ಡುಮ್ಮಿ ಆದ್ರೂ ನನ್ನ ಕಣ್ಣಿಗೆ ಅಷ್ಟ ಚಂದ ಕಾಣ್ತಿ. ಪ್ರೇಮ, ನೀ ಹೆಂಗಿದ್ರು ಚಂದ, ಏನು ಮಾಡಿದ್ರು ಚಂದ. ನಾನೇನನ್ನು ಕಣ್ಣಿಲೆ ಅಲ್ಲ, ಮನಸ್ಸಿಲೇ ನೋಡ್ತೀನಿ. ಅದನ್ನು ಬಿಟ್ಟು ಯಾವುದೋ ಒಂದು 800 ರೂಪಾಯಿ ಸೀರೆ ಉಟ್ಕೊಂಡು 150 ರೂಪಾಯಿ ಮೇಕಪ್ ಹಾಕೊಂಡು ಹೆಂಗೆ ಕಾಣತೀನಿ ಅಂತ. ನಡಿ, ಟೈಮ್ ಆಗುತ್ತೆ, ಹೋಗೋನು. ಹಾಂ, ಮಮ್ಮಿನೂ ನಿಮ್ಮನ್ನು ಕರ್ಕೊಂಡು ಬಂದಾವ್ರಿ. ನಾನಾ? ನಡಿ ಹೋಗೋಣ. ಭಾಳ ತಡ ಮಾಡಿದ್ವಿ ನಾವು. ಮೇಕಪ್ ಮಾಡ್ಕೊತ ಟೈಮ್ ಮಾಡಿದ್ ನೋಡು. ಅರೆ, ನಾ ಎಲ್ಲಿ ಮೇಕಪ್ ಮಾಡ್ಕೊಂಡೇನಿ? ಮತ್ತೆ ಯಾರು ಚಂದಾಗೆ ನೋಡು ಅಂದವರು? ಹೋಗ್ರಿ. ಏ ಪ್ರೇಮ, ಕರೆಕ್ಟ್ ಸಿಕ್ಕಳ ಇವತ್ತು ನನಗೆ. ಆಕೆ ಕೂಡ ಸೂರ್ಯನದಲ್ಲ, ಅವ ಏನು ಮಾಡವ? ಚೈತ್ರದ ಪ್ರೇಮಾಂಜಲಿಯ ಸುಮ ಗಮ ಗಮ. ಏ ಸುರೇಶ, ನಮಸ್ಕಾರ. ನಮಸ್ಕಾರ. ಎಲ್ಲಿ ಹೊಂಟ್ರಿ? ಇಲ್ಲೇ ಜಮಖಂಡಿ ಹೊಂಟಿದ್ವಿ ರೀ. ಬಸ್ಸಿನ ಸಮಯ ಕಾಯಾಕ್ತಿದ್ವಿ, ಬಸ್ ಹೋಗೈತೆ ಅನ್ಸತ್ತ. ಯಾವ ರಿಕ್ಷಾ ಬರ್ತಾವ ನೋಡ್ತೀವಿ ರೀ. ಮರ ರಿಕ್ಷಾ ಏನು ಬರ್ತಾವು? ಎಲ್ಲಿ ಜಮಖಂಡಿ ಹೊಂಟ್ರಿಲ್ಲ? ನಾನು ಆ ಕಡೆ ಹೊಂಟನ, ಬರ್ರಿ ಬಿಡ್ತಾನ. ಬೇಡ ನಿಮ್ಗೆ ಯಾಕೆ ತೊಂದ್ರೆ, ನೀವು ಹೋರಿ, ನಾವು ರಿಕ್ಷಾಕ್ ಬರ್ತೀವಿ. ಮರ ಅದೇನೋ ಅತ್ತಾರಲ್ಲ, ಕರೆದು ಹೆಣ್ಣು ಕೊಟ್ರೆ ಹಳ್ಯಾಗ ಮಲ್ರೋಗ ಬತ್ತತ್ತ. ಹಂಗತ್ಲ, ಹೆಂಗಾದ್ರು ನನ್ನ ಗಾಡಿ ಖಾಲಿ ಐತಿ, ಬರ್ರಿ ಮತ್ತೆ ಬಿಡ್ತಾನ ಅಲ್ತಾನ. ಅಲ್ಲೋ ಸುರೇಶ್, ಇಡೀ ಊರಿಗೆಲ್ಲ ಲೋನ್ ಕೊಡ್ತೀಪ, ನೀನು ಒಂದಿಟ್ಟು ಲೋನ್ ತೊಗೊಂಡು ಒಂದು ಕಾರ್ ತೊಗೊಬಾರ್ದಾನ? ಸುಮ್ಮ ಯಾವಾಗ್ರಿ ರಜಾದಿದ್ದಾಗ ಎಲ್ಲರ ಟ್ರಿಪ್ಪಿಗೆ ಹೋಗಿ ಬರ್ತಿತ್ತಲ್ಲ. ಹಂಗಲ್ರಿ, ನಮ್ಮ ಮ್ಯಾನೇಜರ್ ಬೈಕ್ ಮೇಲೆ ಬರ್ತಾನ್ರಿ. ಅಕಸ್ಮಾತ್ ಕ್ಲರ್ಕ್ ಆಗಿ ನಾ ಏನ್ರ ಕಾರ್ ತೊಗೊನಿಪ್ಪ ಅಂದ್ರೆ 4 ಮಂದಿ ಏನು ಮಾತಾಡ್ತಾರ್ರಿ? ಮಂದಿ
ಹೋಗೋ ಮರ ಮಂದಿ ಏನಿದ್ರು ಮಾತಾಡೋರು ಅವ್ರು. ಈಗ ನೋಡ ಫಸ್ಟಿಂದ ನೀನು ಗಾಡಿ ತೊಗೊಂಡು ಹೋದಿತ್ತಿಳಿ, 1ನೇ ದಿನ ಬೈತಾರು, 2ನೇ ದಿನ ನಗತಾರ, 3ನೇ ದಿನ ಮರೆತು ಬಿಡ್ತಾರ. ಮಂದಿ ಬಗ್ಗೆ ವಿಚಾರ ಮಾಡ್ಕೊ ಕೂತಾರ ಕೆಲಸ ಆಗಂಗಿಲ್ಲ. ನಮ್ಮ ಮನಸ್ಸಿಗೆ ಏನು ಬರ್ತದ್ಲೆ ಅದನ್ನ ನಾವು ಮಾಡಬೇಕ. ಈಗ ಒಂದು ಸಣ್ಣ ಕತೆ ಹೇಳ್ತಾನೆ ಕೇಳ ಮೇಡಮ್ ಅವರ, ಕತೆ ಹೇಳ್ತಾನೆ ಕೇಳ್ರಿ. ಒಂದು ಊರಾಗ ಇಬ್ರು ಅಪ್ಪ ಮಗ ಒಂದು ಕತ್ತಿ ತೊಗೊಂಡು ನಡ್ಕೋತ ಹೊಂಟಿರ್ತಾರ. ಆಗ ಮಂದಿ ಏನಂತಾರ ಗೊತ್ತಾನ, ಅಲ್ಲ ಎಷ್ಟು ಹುಚ್ಚರದಾರು, ಆ ಪಾಪ ಸಣ್ಣ ಹುಡುಗ ನಡ್ಕೋತ ಹೊಂಟಾನ, ಅದ್ರ ಮೇಲೆ ಕುಂಡಿಸ್ಬಾರ್ದಾತಾನ. ಅದಕ್ಕೆ ಅವ್ರ ಅಪ್ಪ ಏನು ಮಾಡ್ತಾನ, ಆ ಹುಡುಗನ ಮೇಲೆ ಕುಂಡಿಸ್ತಾನ. ಕುಂಡ್ರಿಸಿ ಒಂದು ನಡ್ಕೋತ ಹೋಗೋಣ, ಹಂಗೆ ಮುಂದೊಬ್ಬ ಮನುಷ್ಯ ಬರ್ತಾನ. ಅವ ಬಂದು ಏನಂತಾನು, ಏನು ಹುಚ್ಚು ಮುಕ್ಕೊಳ್ತಿದ್ದ ಹುಡುಗ ತಿಳಿಯಂಗಿಲ್ಲ, ಹಿರಿ ಮನುಷ್ಯ ಅಪ್ಪ ನಡ್ಕೋತ ಹೊಂಟಾನ, ಅವ್ನು ಕುಂಡ್ರಿಸಿ ತಾನು ನಡ್ಕೋತ ಹೋಗ್ಬೇಕಂತ ತನನ ಅವ್ರ ಅಪ್ಪ ಹತ್ತಾನ. ಹಂಗೆ ಮುಂದೆ ಹೋಗಾರ, ಮುಂದೆ ಹೋಗೋಣ ಮತ್ತೊಬ್ಬ ಮನುಷ್ಯ ಬರ್ತಾನ. ಅವೇನಂತಾನ ಗೊತ್ತಾನ, ಅಲ್ಲ ಏನು ಹುಚ್ಚರದಾರ ಇವರು, ಇಬ್ರು ಕೂಡಿ ಒಂದು ಕತ್ತಿ ಮೇಲೆ ಕೂತ್ ಹೋಗ್ಬಾರ್ದಾತಾನ ಅಂತ ಏನು ಮಾಡ್ತಾರೆ, ಇಬ್ರು ಕೂಡಿ ಆ ಕತ್ತಿ ಮೇಲೆ ಹತ್ತಾರ. ಹಂಗೆ ಮುಂದೆ ಹೋಗಾರ, ಮುಂದೆ ಹೋಗೋಣ ಮತ್ತೊಬ್ಬ ಮನುಷ್ಯ ಬರ್ತಾನ. ಏನು ಹುಚ್ಚರದಾರ ಇವರು ಇಬ್ರು ತಿಳಿಯಂಗಿಲ್ಲ, ಅಟ್ಟು ಒಂದು ಮೂಕ್ ಪ್ರೈಮಲ್ಲಿ ಇಬ್ರು ಕೂಡಿ ಕೂತ್ ಹೊಂಟ್ರಲ್ಲ ಆರಾಮ, ಅದಕ್ಕೆ ಏನು ಆಗ್ಲಕ್ಕಿಲ್ಲತ್ತಾರ. ಆಮೇಲೆ ಇವ್ರು ಏನು ಮಾಡ್ತಾರೋ, ಇಬ್ರು ತಲೆ ಕೆಟ್ಟ ಅದೇನು ಕತ್ತಿರಲ್ಲ ಅವ್ರ ಹೆಗಡ ಮೇಲೆ ಹಾಕೊಂಡು ನಡ್ಕೋತ ಹೋಗಾರ. ಅದಕ್ಕೆ ಹಿಂಗೆ ಅದು ಹೆಂಗಿದ್ರು ಮಂದಿ ಮಾತಾಡೋರ, ಮಂದಿ ಬಗ್ಗೆ ಒಟ್ಟ ತಲೆ ಕೆಡ್ಸೋಬಾರ್ದು. ನಮ್ಮ ಮನ್ಸಿಗೆ ಏನು ಬರ್ತದ್ಲೆ ಅದನ್ನ ಮಾಡ್ಬೇಕಷ್ಟ, ಭಾಳ ವಿಚಾರ ಮಾಡಬಾರ್ದು. ಅದು ಇಲ್ಲೇ ಒಂದು ಅಂಗಡಿ ಐತಿ, ಸ್ವಲ್ಪ ನೀರು ಬಟ್ಲಿ ತುಂಬಲ್ಲ, ನೀರಿಗೆ ಯಾವ ಮೇಡಮ್ ಅರ, ಈಗ ನಾವು ಇಬ್ರು ಗಾಡಿಯಾಗ ಇದೀವಿ ರೀ. ನಮ್ಮ ನೋಡಿ 4 ಮಂದಿ ಏನೋ ಮಾತಾಡೋದು ತಿಳ್ಕೊಂಡ್ರಿ ನೀವು, ನಮ್ಮ ಬಗ್ಗೆ ಏನಾರ ತಪ್ಪು ತಿಳ್ಕೊಳತ್ತಾರ ರೀ ಅವ್ರು. ಹಂಗತ್ ನಾವೇನು ತಪ್ಪು ಮಾಡಿವನ್ರಿ ಹಂಗೆ ರೀ. ಅದಕ್ಕೆ ಮಂದಿ ಬಗ್ಗೆ ಏನೋ ತಿಳಿ ಕಟ್ಸೋಬಾರ್ದು ರೀ. ನಮ್ಮ ಮನ್ಸಿಗೆ ಏನು ಬರ್ತೈತೆ ಅಟ್ಟ ಬದುಕ್ಬೇಕ್ರಿ ನಾವು. ಗೌಡ್ರ ಅಲ್ಲಿ ನೀರಿಲ್ಲತ್ರಿ. ಇಲ್ಲತ್ತ ಆಯ್ತು ಹೊರಬಿಡ, ಅಲ್ಲೇ ಮುಂದೆ ಜಗಳ ತೊಗೊಂಬಿಡುಲ್ವಾ. ಹೌದು. ನಮ್ಮ ಜಮೀನು ಕಟ್ಟ ನೀರಿನ ವ್ಯವಸ್ಥೆ ಆದ್ರೆ ಭಾಳ ಅನುಕೂಲ ಆಕತ್ ನೋಡ್ರಿ ಗೌಡ್ರ. ಕಕ್ಕ ಇದ್ರ ಕೂಡ ಒಂದು ಉತ್ತಾರ ಒಂದು ಬೇಕಕ್ಕ. ಉತ್ತಾರ ಅದ್ರಾಗ ಐತೆ ನೋಡ್ರಿ, ಇದ್ರಾಗ ಐತೆನ. ಹ್ಞೂ ರೀ. ಹಾಂ ಪ್ರೇಮಕ್ಕ. ಹಾಂ ರೀ ಮಾಮರಿ. ಈಕಿಗೆ ಹೇಳಿನ ನೋಡು, ಗೌಡ್ರು ಬರ್ತಾರ ತೆಕ್ಯಂದ ಪಸಗನ ಹೊಲಕ್ಕೆ ಹೋಗಿಬಿಟ್ಟಾಳ. ಒಂದು ಸ್ವಲ್ಪ ಚಹಾ ಮಾಡಿ ಕೊಡ್ಬಾರ್ಬಾ, ಬೇಡ ಬಾ ಮತ್ತೆ. ಅಯ್ಯೋ ನಾ ಯಾಕೆ ಬೈಲಿರಿ, ನೀವು ನಾಷ್ಟದು ಮಾಡಿರಿಲ್ರಿ ಮಾಮರಿ? ಇಲ್ಲವಾ, ರೊಟ್ಟಿ ಬಡ್ದಿಟ್ಟು ಹೋಗ್ಯಾಳು ಹೊಲಕ್ಕೆ, ಈಗ ನ್ಯಾರಿನ ಮಾಡ್ತಾಳ. ಹೌದ್ರಿ, ಹಂಗಾದ್ರೆ ನೀವು ಮಾತಾಡ್ಕೊತ ಕುಂದ್ರಿ, ಅಷ್ಟ್ರಾಗ ನಾನು ನಾಷ್ಟ ಮಾಡ್ಕೊಂಡ ಬಂದ್ಬಿಡ್ತೀನಿ. ಆಯ್ತು ಗೌಡ್ರ ನೋಡ್ರಿ ಅದನ್ನ. ಕಕ್ಕರ ಈ ಕಾಗದ ಪತ್ರದ ಬಗ್ಗೆ ನಾ ಏನೈತ್ಲೆ ತಹಶೀಲ್ದಾರ್ ಸಾಹೇಬ್ರು ಕೂಡ ಮಾತಾಡ್ತಾನ್ರಿ. ಕಡಿಗೆ ಪೈಪ್ಲೈನ್ ಆಗ್ಲಿಕ್ಕಂದ್ರೆ ಬೋರಕ್ಕೂ ವ್ಯವಸ್ಥೆ ಮಾಡನಲ್ರಿ. ಅಷ್ಟು ಮಾಡ್ರಲ್ಲ, ಪುಣ್ಯ ಹತ್ತತಿ ಮಾಮಾರಿ. ಹಾಂ ಅವಲಕ್ಕಿರಿ ತೋರಿ ತಗೋ. ಕಕ್ಕ ಅವಲಕ್ಕಿ ಹೆಂಗಾಗಿತ್ತಂದ್ರೆ ಭಾರಿ ಒಟ್ಟದ ಅದ್ಭುತ, ಅತ್ಯದ್ಭುತ ತಿಂಡಿನ ಐತಿ. ಥ್ಯಾಂಕ್ಸ್ ರೀ. ಆದ್ರೂ ಕಕ್ಕ ಈ ಅವಲಕ್ಕಿ ತಿನ್ನ ನಾವು ಒಂದು ನೆನಪು ಬತ್ತ. ಏನೋಪ್ಪ? ಅದ ನನ್ನ ಕನ್ಯಾ ನೋಡಕ್ ಹೋಗಿದ್ದಿಲ್ಲ, ಅವಾಗ ನೀನು ಬಂದಿದ್ದಿಲ್ಲಪ್ಪ ನಮ್ ಕೂಡ. ಹೌದೌದು. ಹಿಂಗ ಸೇಮ್ ಆಕಿನ ಹುಡುಗಿ ಬಂದ ಅವಲಕ್ಕಿ ಕೊಟ್ಲ. ಆ ಅವಲಕ್ಕಿ ಏನ್ ತಿನ್ನಿ ಯಪ್ಪ, ಅದಕ್ಕ ಮದುವೆನ ಮುರ್ಕೊಂಡ್ಬಿಟ್ನೆ. ಹೋ ಗೌಡ್ರ, ಅವಲಕ್ಕಿ ಸಂಬಂಧ ಆ ಹುಡುಗಿನ ಬಿಟ್ರಿ? ನನಗೆ ಗೊತ್ತಾ ಇದ್ದಿದ್ದಲ್ಲ ನೋಡ್ರಿ. ಅದಕ್ಕೆ ಈಗಾದ್ರೂ ಆ ಅವಲಕ್ಕಿ ನೆನಪು ಬಂದ್ರ ಮೈ ಮೇಲೆಲ್ಲ ಮುಳ್ಳು ಬರ್ತಾವ ನನಗೆ. ಕರೆ ಕಕ್ಕ, ಅಕಸ್ಮಾತ್ ಇವತ್ತಿನಗಿತ್ಲೆ ಅವಲಕ್ಕಿ ಅವತ್ತು ನನಗೆ ಸಿಕ್ಕಿತ್ತಂದ್ರ ಒಟ್ಟ ಹುಡುಗಿನ ಬಿಡ್ತಿದ್ದಿಲ್ಲ ಮತ್ ನಾ. ಚಲೋ ಮಾಡ್ತಿದ್ದೆ ಹೋಗಿ ಮಾರಾಯ. ಕಕ್ಕ ಹ್ಞೂ ಇದ್ರ ಬಗ್ಗೆ ನಾ ಸಾಹೇಬ್ರ ಮಾತಾಡ್ತಂತ. ಆಯ್ತು. ನಾನು ಫೋನ್ ಓಪ ಎಲ್ಲಿ ಬಿಟ್ನೆ? ಫೋನ ನಾನು ಫೋನ್ ಇಲ್ರಿ, ನೋಡಿ ಇಲ್ಲಿ ಎಲ್ರಿ ಗೌಡ್ರ? ನೋಡಿಲ್ಲ, ಅಲ್ಲೆಲ್ರಿ ಗಾಡಿಯಾಗ ಬಿಟ್ನೇನು ಮತ್ತೆ? ನೋಡ್ತಾನೆ ಗಪ್ರೆ. ಕಕ್ಕ ಬಿಡ್ಬಿಡು, ಒಂದು ಮಿಸ್ ಕಾಲ್ ಮಾಡತ್. ಒಂದು ಫೋನ್ ಹಚ್ಚಲ ನಾನು ಫೋನಿಗೆ. ಗೌಡ್ರ ಫೋನ್ ತಂದಿಲ್ರಿ ನಾನು. ಫೋನ್ ಇನ್ನು ಬಿಟ್ಟು ಬಂದೆ. ಇಲ್ರಿ ಕಕ್ಕ, ಒಂದಿಟ ನಾನು ಫೋನಿಗೆ ಫೋನ್ ಹಚ್ಚಲಪ್ಪ. ನಮ್ದು ಹೆಣ್ಮಕ್ಳು ಹೊಲಕ್ಕೆ ಹೋದಾರಿ. ಪ್ರೇಮ ನಿನ್ನ ಫೋನಿಲ್ಲ ಒಟ್ಟು ಫೋನ್ ಮಾಡುವ. ನಂಬರ್ ಹೇಳ್ರಿ. ತಗೋರಿ, 7625010190. ಹೇ ಇವನು ಇಲ್ಲೇ ಹಿಂದ ಕಿಶನ್ ಆಗೈತಿ ನೋಡ್ಕ. ಅದೇನೋ ತರಲ್ಲ, ಬಗಲ ಕೂಸ್ ಇಟ್ಕೊಂಡ
ಊರೆಲ್ಲ ಹುಡುಕಿಡ್ರತ್ತ ಹಂಗಾತ ಹೋಗ್ಬಿಡ ನಾ ಬರ್ಲಕ್ಕ ಆಯ್ತು ಹೋಗಿ ಬರ್ತೇನೆ ದೇವ್ರು ತಗೋ ನಿನ್ನ ಜೀರಾ ಸೋಡಾ. ಎಲ್ಲ ಅರೈತಲ್ಲೋ ಕೋಲ್ಡ ಇಲ್ಲ ಅದ. ದೇವರು ಆಡಿಟ್ ಮಾಡಿ ಮಾಡಿ ನಮ್ಮ ತಲೆ ಜೋಡಿ ಅದು ಗರಂ ಆಗೈತಿ. ಈಗ ಸಿಕ್ಕಿದ್ದೆ ಹೆಚ್ಚ ಬಾರೋಣರು ಬಂದ್ ಹಾಕೈತೆ ಏನಾಗ್ತಾನು ಕುಡಿ. ಬರೀ ನೀರು ಹಾಕೊಂಡು ಕುಡಿಯವ ಸೋಡಾಗಡೆ ಏನು ಬೇಡ. ದೇವರು ತಲೆ ಹೊಟ್ಟೆ ಕೆಟ್ಟೈತಿ, ಒಂದು ಪೆಗ್ ಮುಗಿತಕ್ಕ ದಯವಿಟ್ಟು ಮಾತಾಡಿಸ್ಬೇಡ. ಸಾವ್ಕಾಸ್ಲಿ ಈಗ ಹೇಳು, ಏನು ಹೇಳ್ತಿ ಹೇಳು. ಅಲ್ಲೋ ಮಂಡೆ ಎಲ್ಲದಕ್ಕೂ ಎದಕ್ಕೆ ಟೆನ್ಷನ್ ಮಾಡ್ಕೋತಿ? ದೇವರು ನಾ ಅರ್ಧ ಟೆನ್ಷನ್ ಮಾಡ್ಕೊಳ್ಳೋದು ನಿನ್ನ ಸಲುವಾಗಿ. ಮಂಡಪ ಎದಕ್ಕದೆಲ್ಲ ಮಂಡಲ್ ದೇವರು, ಈ ಬ್ಯಾಂಕ್ನವ್ರಿಗಂತೂ ಬುದ್ಧಿನೇ ಇಲ್ಲ. ಮ್ಯಾನೇಜರ ನಿನಗೆ ಹೊಸದಾಗಿ ಮದುವೆ ಆಗೈತೆ ಅಂತೇಳಿ ಗೊತ್ತಿದ್ರು 2 ದಿನ ಆಡಿಟ್ ಅಂತೇಳಿ ವಸ್ತಿ ಕಳ್ಸ್ಯಾನ. ನೀನು ಜಿಗದು ಬಂದುಬಿಟ್ಟು ಕಾಲ್ಮನ ಸೂಕ್ಷ್ಮದಾವು ನಿಂಗೆ ಗೊತ್ತಾಗಂಗಿಲ್ಲ. ಮಂದಿ ಚಲೋ ಇಲ್ಲ. ಅದು ಹೋಗಲಿ, ಈಗ ವೈನಿ ಅಲ್ಲ ನೀ ಇಲ್ಲಿರಿ 2 ರಾತ್ರಿ ಹೆಂಗೆ ಬಿಟ್ಟಿರವ? ನೀ ಅದಿಯಲ್ಲ ನಾ ಅಂತವಲ್ಪ ದೇವರು. ಏ ಹಂಗಲ್ಲಿ ನೀನು ನನ್ನ ಜೋಡಿನೂ ಆಡಿಟ್ಗಂತ ಬಂದಿಲ್ಲ, ನನ್ನ ಜೋಡಿ ನೀ ಇದಿಲ್ಲ. ಆದರೂ ಒಂದು ಮಾತು ಹೇಳ್ತೀನಿ ದೇವರು, ಕಾಲ್ಮನ್ ಭಾಳ ಸೂಕ್ಷ್ಮದಾವು. ಕಾಲ್ಮಾನ್ ಹೆಂಗೆ ಇರಲಿ, ನನ್ನ ಹೆಂಡತಿ ಮೇಲೆ ನಂಬಿಕೆ ಐತಿ. ಊರ್ ಮಂದಿ ಬಾಯಿಗೆ ಬಂದದ್ದು ಬೇಕಾದ ಮಾತಾಡಲಿ, ಆದ್ರೆ ಒಂದು ಹೇಳ ನನ್ನ ಹೆಂಡತಿ ಅಪ್ಪಟ ಬಂಗಾರಲಿ. ಏ ರಜಾ, ಅದು ಎಟ್ಟ ಅಪ್ಪಟ ಬಂಗಾರ ಇದ್ರು ಒಳಗೆ ಒಂದು ಸ್ವಲ್ಪ ಯಾರಾಗಿರೋದಲ್ಲ. ಅಂದ್ರೆ ಸೌಕರ್ ನಿಮ್ಮ ಮಾತಿನ ಹೊರ್ತೇನ್ರಿ? ಏ ರಜಾ, ಅಲ್ಲೈತಲ್ಲಿ ಅದು ಊರಾಗ ಅದು ನನಗೆ ಪಕ್ಕ ಸಟ್ಟಾಗಂಗೆ ಕಾಣತತ್ಲಿ. ಅದು ಆಗೋದಿಲ್ಲ ಬಿಡ್ರಿ, ಪಚ್ಚ ಐತ್ರಿ ಅದ. ಏ ಅದು ಎಟ್ಟ ಪಚ್ಚಿದ್ರೆ ಏನತ್ಲಿ, ನಾ ಎಂತ ಬಂದ್ರೆ ಅದನ್ನು ಸಡ್ಲು ಮಾಡವ. ಹಾಂ ಹಾಂ ಮಾಂತ್ಯ ಪ್ರೇಮ ನೋಡೋಣ ನನಗೆ ಏನು ಅನ್ಸುತ್ತೆ ಗೊತ್ತೇನ್ಲಿ? ಸೇಮ್ ಟು ಸೇಮ್ ನಮ್ಮ ಅವ್ವ ನೋಡ್ದಂಗೆ ಅನ್ಸುತ್ತೆ ನೋಡ್ಲಿ. ನಿಮ್ಮವ್ವ ಹೆಂಗೆ? ನಮ್ಮ ಅವ್ವನೂ ಭಾಳ ಮುಗ್ದಿದ್ಲು, ಪ್ರೇಮಾನು ಭಾಳ ಮುಗ್ದದಾಳ. ಒಂದು ರೀತಿ ಒಳಗೆ ಈ ಮಗುವಿನ ಮನಸ್ಸು ಅನ್ಬೋದು ನೋಡಲಿ. ಸೇಮ್ ಟು ಸೇಮ್ ನಮ್ಮ ಅವ್ವನ. ಇದ್ರಾಗ ನಾವು ರಪ್ ಇದ್ದಂಗೆ ಅವ್ರು ನಂತವ್ರನ್ನ ಬಿಟ್ಟಿಲ್ಲ, ಇನ್ನು ಈಕಿನ ಬಿಡ್ತೀನ. ಪಟಾಯಿಸ್ತಾನ ಅಟ್ಟ ತ್ರಾಸ. ಪಟಾಯಿಸಿದ ಮೇಲೆ ನನ್ನ ಕೆಪಾಸಿಟಿ ಮೇಲೆ ನನಗೆ ಭಾಳ ನಂಬಿಕೆ ಐತಿವ. ನನ್ನ ಹೆಂಡತಿ ಮೇಲೆ ನನಗೆ ಭಾಳ ನಂಬಿಕೆ ಐತಿವ. ಎಲ್ಲಿ ಹೋಗ್ತಾಳೆ? ಬಂದ ಬರ್ತಾಳ. ಅಂಥ ಹೆಣ್ಣು ಕೋಟಿಗೆ ಹೋಗ್ಬೇಕು ಸಿಗ್ತಾಳೆ. ಗೌಡ್ರ ಅದು ಆಗೋದಿಲ್ಲ ಬಿಡ್ರಿ. ಏ ಆಕೈತ್ಲಿ, ಹಾಗೆ ಆಕೈತಿ. ಅದಂಗೆ ಆಕೈತೆ ಅಂತೀರಿ ಗೌಡ್ರ ನೀವು? ಎಲೆ ರಾಜಾ, ಆಕಿ ನಂಬರ್ ನಾನು ಅಂತಕೈತ್ಲಿ. ಈ ಸದ್ದ ಆಕಿಗಿನ ಹಾಯ್ ಎತ್ತಿರಿ ಕಳಿಸ್ತೇನೆ ನೋಡ. ರೀಪ್ಲೇ ಬರ್ತೈತೆ ನೋಡಾಕೈತಿ ನೀ. ಗೌಡ್ರ ನಿಮ್ಗೊಂದು ಮಾತು ಹೇಳ್ತೀನಿ, ಹೇಳ. ತಪ್ಪು ತಿಳ್ಕೊಬೇಡ್ರಿ. ಒಂದಿಟ್ಟು ಸಿಗರೇಟ್ ಕೊಡ್ರಿ. ಏ ಬೋಸ್ಡಿಕೆ ನನ್ನ ಮುಂದೆ ಸಿಗಡ್ಸಿತ್ತೀರಿ? ಕೊಡ್ರಿ ಗೌಡ್ರ. ರೀ ನಿಮ್ಮ ಗೌಡ್ರ ಹಾಂ, ನೀವು ಗೋಟಿ ನಿಂತ ತಿಪ್ಪರ್ಲಾಗ ಹೋಗೋದ್ರೂ ಅದಕ್ಕೆ ರಿಪ್ಲೈ ಬರೋದಿಲ್ಲ ಬಿಡ್ರಿ ಗೌಡ್ರ. ಏ ಕಳಿಸಿ ನೋಡಿ ಹಾಯ್ ಎತ್ತಿರಿ, ರಿಪ್ಲೇ ಬರ್ತೈತೆ.
ಬರೋದಿಲ್ಲ ಗೌಡ್ರ ಅದಕ್ಕೆ. ಏ ಹುಸುಳಿ ಮಗದಿಲ್ಲ, ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ. ಗೌಡ್ರ ಅದು ಬರೋದಿಲ್ಲ ರೀ, ಈಗ ಟೈಮು ಭಾಳ ಆಗೈತಿ, ಹುಚ್ಚು ಬಂದೈತಿ ಸರ್. ನಿನ್ನವು ನನ್ನ ನಂಬಿಕೆ ಮೇಲೆ ಹುಚ್ಚೋದಿಗೆ ಮತ್ತೆ ಹುಚ್ಚ ಹಾಕೊಂಡೆ. ಆಗೋದಿಲ್ಲ ಬಿಡಿ ಗೌಡ್ರ ಅದ. ಬಾಲೇಲಿ ಬರ್ತದೆ ಬಾರ್ಲಿ. ಅದು ಆಗೋದಿಲ್ಲ ನೋಡ್ರಿ. ನಾ ಅಂದ್ರೆ ಏನು ಹಗರ್ ತಿಳ್ಕೊಂಡೇನಿ. ಬರ್ತದೆ ನೋಡಾಕತ್ತದ ಬಾ ಇಲ್ಲಿ ಬರ್ತದೆ ಮಾಂಗ್ಯಾನ ಬರೋದಿಲ್ಲದೆ ನಿಮ್ಮ ಅವನ್ನಿ. ಗೌಡ್ರ ಅದು ಆಗೋದಿಲ್ಲ ಬರ್ರಿ. ಆಕೈತಿ ಬರ್ಲಿ. ಸುಳ್ಳ ನಿಮ್ದೇನ್ರಿಪ್ಪ, ಟೈಮ್ ಭಾಳ ಆಗೈತಿ, ಬರ್ರಿ ಗೌಡ್ರ ಅದು ಆಗೋದಿಲ್ಲ ರೀ. ಮದಿವಿ ಮಂಗ್ಯನಾಟ ಮದಿವಿ ಮಂಗ್ಯನಾಟ ಮದಿವಿ ಮಂಗ್ಯನಾಟ ಲೇ ಮದಿವಿ ಮಂಗ್ಯನಾಟ ಮದಿವಿ ಮಂಗ್ಯನಾಟ ಮದಿವಿ ಮಂಗ್ಯನಾಟ ಮದಿವಿ ಮಂಗ್ಯನಾಟ ಲೇ ಮದಿವಿ ಮಂಗ್ಯನಾಟ.